ಸಿಎಂ ಚೇಂಜ್ ಆಗ್ತಾರೆ ಅಂತ ಆರ್ ಅಶೋಕ್ ಅವರು ಏನು ಹೇಳಿಕೆ ಕೊಟ್ಟಿದ್ರು ಅದರ ವಿರುದ್ಧ ಈಗ ಲಕ್ಷ್ಮಣ ಸವದಿ ಗುಡುಗಿದ್ದಾರೆ. ಅಶೋಕ್ ಏನಾದರೂ ಮಾತಾಡಿಲ್ಲ ಅಂದ್ರೆ ಅವರ ಹೈಕಮಾಂಡ್ ಕೇಳುತ್ತೆ. ನಿಮ್ಮಲ್ಲಿ ಸಮಸ್ಯೆ ಹೆಚ್ಚಾಗಿದೆ, ಮೊದಲು ಅದನ್ನ ನೀವು ನೋಡ್ಕೊಳ್ಳಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅವುಗಳನ್ನ ನೋಡ್ಕೊಳ್ಳಿ ನೀವು. ಅಶೋಕ್ ಅವರು ಏನಾದರೂ ಮಾತನಾಡಲಿಲ್ಲ, ಹೇಳಿಕೆ ಕೊಡಲಿಲ್ಲ ಅಂದ್ರೆ ಹೈಕಮಾಂಡ್ ಕೇಳುತ್ತೆ ಅನ್ಸುತ್ತೆ. ಅದಕ್ಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಶುರುವಾಗಿದೆ. ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವರ ತಟ್ಟೆಯ ಹೆಗ್ಗಣವನ್ನ ನಾವ್ಯಾಕೆ ತೆಗಿಬೇಕು, ಅವರೇ ತೆಗೆದುಕೊಳ್ಳಿ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಪಕ್ಷದ ಬೆಳವಣಿಗೆಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ತರಬೇಕು ಅನ್ನುವಂಥ ಚರ್ಚೆ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿ. ಡೈವರ್ಟ್ ಮಾಡೋದಕ್ಕೆ ಅಂತ ನಮ್ಮ ಪಕ್ಷದ ವಿಷಯಕ್ಕೆ ಬರಬೇಡಿ ಅಂತ ಲಕ್ಷ್ಮಣ ಸವದಿ ಗುಡುಗಿದ್ದಾರೆ. ಇದ್ರ ಬಗ್ಗೆ ನಾವು ಯಾವುದೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಹಿಂಗಿದ್ದಾಗ ನೀವು ಕೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಅಲ್ಲ ಸರ್, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ನವೆಂಬರ್ 15-16 ಮ್ಯೂಸಿಕಲ್ ಚೇರ್ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಏನಾದರೂ ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವ್ರು ಕೇಳ್ತಾ ಇದ್ದಾರೆ, ಏನು ಮಲ್ಕೊಂಡ್ಯಾ ಅಂತ ಕೇಳ್ತಾರೆ. ಹಿಂಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ. ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ತಾಟದೊಳಗೆ ಹೆಗಣ ಬಿದ್ದಿದೆಯಪ್ಪ, ಅದನ್ನ ತಕ್ಕೊಳ್ಬೋದು. ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಡ್ರಿ. ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು? ನಾನು ಅಶೋಕ್ ಅಣ್ಣಿಗೆ ಇಷ್ಟೇ ಹೇಳ್ತೀನಿ, ನೀನೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ. ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ, ಇನ್ನು ಬೇರೆಯವ್ರ ಟೆಂಟದ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು? ಪಾಪ ಅವರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದರೂ ಹೇಳಬೇಕಾಗತ್ತೆ. ಇಲ್ಲಾಂದರೆ ಅವ್ರ ಮೇಲೆ ಸುಮ್ಮನೆ ಇರಲ್ಲ. ಯಾಕೆ ವಿರೋಧ ಪಕ್ಷ ನಾಯಕ ನೀನು ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ದೇನೆ ಅಂತ ಕೇಳ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು. ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜು ಹಾಕೊಂಡು ಕುಂತಿರೋ. ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟೇ ಹೇಳ್ತೀನಿ, ಅಶೋಕ್ ಅಣ್ಣ ನಿಮ್ಮದು ಸೀಟನ್ನು ಭದ್ರವಾಗಿ ಇಟ್ಕೋ, ಆಮೇಲೆ ಬೇರೆಯವ್ರ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ನಾವು ಯಾವುದೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ